ವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುಶಯ್ಯ ಶಾಶ್ವತ ವರ್ಣ ಚತುರಾಶ್ರಮ ವಿವರ್ಜಿತ ಚಾರುತರ ಸ್ವರತಾ ಅರ್ಣ ಸಂಪ್ರತಿಪಾದ್ಯ ವಾಯು ಸುಪರ್ಣ ವರವಹನ ಪ್ರತಿಮ ವಟ ಪರ್ಣ ಶಯನಾಶ್ಚರ್ಯತಮ ಸಚ್ಚರಿತ ಗುಣಭರಿತಾ ಶುಭಗುಣಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಭೋದ ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೆಣ್ಯ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಅನುಕ್ರಮಣಿಕಾ ಸಂಧಿ ಪದ್ಯ 4. ಸ್ವರ್ಣವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುತಯ್ಯ ಶಾಶ್ವತ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಪರಮಾತ್ಮನ ಗುಣಾವಳಿಗಳನ್ನೇ ಸ್ತೋತ್ರ ಮಾಡುತ್ತಾರೆ. ಪರಮಾತ್ಮನ ಶರೀರದ ಬಣ್ಣ ಬಂಗಾರದ ವರ್ಣ ವಿಶಿಷ್ಟವಾದದ್ದು. ಸ್ವರ್ಣವರ್ಣೋ ಹೇಮಾಂಗಃ ಎಂಬ ವಿಷ್ಣು ಸಹಸ್ರನಾಮಾಂತರ್ಗತವಾದ ಹೆಸರು. ಯಥಾ ಪಠ್ಯ ಪಶ್ಯತೆ ರುಗ್ಮವರ್ಣಂ ಎಂಬ ಶ್ರುತಿ ವಾಕ್ಯದಂತೆ ರುಗ್ಮವರ್ಣ ಎಂದರೆ ಬಂಗಾರದ ಬಣ್ಣ ಎಂದರ್ಥ. ಸುವರ್ಣಮಿಮ ವರ್ಣೋ ಯಸ್ಯ ಸಹ ಸುವರ್ಣವರ್ಣ ಎಂಬುದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ವಾಕ್ಯ. ಶ್ರೀ ಪರಮಾತ್ಮನು ಅಪ್ರಾಕೃತವಾದ ಅವನ ದೇಹವು ಸುವರ್ಣ ವರ್ಣಾತ್ಮಕವಾಗಿರುವುದರಿಂದ ಸುವರ್ಣವರ್ಣನು. ಸುಸಮೀಚೀನವಾದ ಅಪ್ರಾಕೃತವಾದ ಜಗದ್ವಿಲಕ್ಷಣ ವರ್ಣ ಬಣ್ಣ ವಿಶೇಷ. ಅನಾದ್ಯನಂತ ಕಾಲದಿಂದಲೂ ಪರಾಧೀನನಲ್ಲದವನು, ಪರಾಪೇಕ್ಷರಹಿತನು, ಇದರಿಂದ ಸ್ವತಂತ್ರನು. ಸ್ವಾತಂತ್ರ್ಯವೆಂಬುದು ತನ್ನ ಇಚ್ಛಾನುಸಾರ ಪರರ ಸಹಾಯವಿಲ್ಲದೆ ತಾನೇ ತಾನಾಗಿ ಸರ್ವಕ್ರಿಯಾ ನಿರ್ವಹಣೆ ಶ್ರೀ ಪರಮಾತ್ಮನ ಸ್ವರೂಪಭೂತ ಗುಣ. ಪಾರತಂತ್ರವೆಂಬುದು ರಮಾದಿ ಸಕಲ ಚೇತನರ ಸ್ವರೂಪಭೂತ ಧರ್ಮವು. ಸರ್ವದೇಶ ಸರ್ವಕಾಲಗಳಲ್ಲಿ ನಿರಂತರವೂ ವ್ಯಾಪಿಸಿರುವನು. ಸರ್ವವ್ಯಾಪಕನಾದ್ದರಿಂದ ಸರ್ವಗನು. ಸರ್ವ ಸಮಸ್ತದಲ್ಲೂ ಅಂತಸ್ಥಿತನಾದವನು. ಸರ್ಪಗಳಿಗೆ ಕಿವಿಗಳಿಲ್ಲ, ಅವುಗಳ ಕಣ್ಣುಗಳೇ ಕಿವಿಯ ಕಾರ್ಯವನ್ನು ಮಾಡುವವು. ಸರ್ಪಗಳು ಕಣ್ಣಿನ ಚಲನೆಯಿಂದ ನಾದ ಕಂಪನಗಳನ್ನು ಸಂಗ್ರಹಿಸಿ ಆ ಶಬ್ದದ ಪರಿಚಯ ಮಾಡಿಕೊಳ್ಳುವವು. ಇದರಿಂದ ಸರ್ಪಗಳಿಗೆ ಕರ್ಣಹೀನ, ಕಿವಿಗಳು ಇಲ್ಲದ್ದು ಎಂಬ ಪ್ರಯೋಗ. ಅಂತಹ ಸರ್ಪಶ್ರೇಷ್ಠರಾದ ಶ್ರೀ ಶೇಷದೇವರೇ ಪರಮಾತ್ಮನಿಗೆ ಹಾಸಿಗೆಯ ರೂಪದಲ್ಲಿ ಸೇವೆ ಮಾಡುತ್ತಿರುವವರು. ಶೇಷಶಾಯಿಯಾದ ಶ್ರೀ ಪರಮಾತ್ಮನ ಕರ್ಣಹೀನ ಸುಶಯ್ಯನು. ಇಲ್ಲಿ ಸು ಎಂದರೆ ಶ್ರೇಷ್ಠವಾದ, ಸಮೀಚೀನವಾದ ಎಂದರ್ಥ. ಅಂದರೆ ಪರಮಾತ್ಮನ ಹಾಸಿಗೆಯು ಇತರರಂತಲ್ಲ, ವಿಲಕ್ಷಣವಾಗಿರುವುದು ಎಂಬ ತಾತ್ಪರ್ಯ. ಅನಾದ್ಯನಂತ ಕಾಲದಿಂದಲೂ ಶ್ರೀ ಪರಮಾತ್ಮನು ನಿತ್ಯನೂ ಶಾಶ್ವತ ರೂಪಿಯೂ ಆದ ಆ ನಿರಂಜನನು ಶಶ್ವದೇಕ ಪ್ರಕಾರನಾಗಿರುವನು. ಆದಿ ಮಧ್ಯಾಂತರಹಿತನು, ಚತುರ್ವಿಧ ನಾಶರಹಿತನು. ಆದರೆ ಜೀವರೂ ಸಹ ನಿತ್ಯರೂ ಶಾಶ್ವತರೂ ಆಗಿರುವರು. ಜೀವರು ಚತುರ್ವಿಧ ನಾಶ ಉಳ್ಳವರು. ಅವರ ಸ್ವರೂಪ ಶರೀರವು ಈಶಾಧೀನವಾದದ್ದು. ವರ್ಣಾತ್ಮಕವಾದ, ಶಬ್ದ ವಿಶಿಷ್ಟವಾದ, ಅಪೌರುಷೇಯವಾದ ಅನಂತಾನಂತ ವೇದಗಳಿಂದ ಮುಖ್ಯವಾಗಿ ಶ್ರೀಹರಿಯು ಪ್ರತಿಪಾದ್ಯನು. ಇದರಿಂದ ವರ್ಣನಾಮಕನು. ಅಲ್ಲದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ಚತುರ್ವರ್ಣಗಳು. ಇಂತಹ ವರ್ಣಗಳ ಸಂಬಂಧಗಳು ಯಾವುವೂ ಇಲ್ಲ ಪರಮಾತ್ಮನಿಗೆ. ಅವನು ವರ್ಣಾತೀತ. ಆದರೆ ಅವತಾರಗಳಲ್ಲಿ ಪ್ರಸಂಗಾನುಸಾರವಾಗಿ ವರ್ಣಗಳಲ್ಲಿ ಅವತರಿಸಿದ್ದಾನೆ. ಭಾರ್ಗವ ರಾಮ ವಾಮನನಾಗಿ ಬ್ರಾಹ್ಮಣನಾದ, ಶ್ರೀರಾಮನಾಗಿ ಕ್ಷತ್ರಿಯನಾದ. ಹೀಗೆ ಆಶ್ರಮಗಳು 4 ಪ್ರಕಾರ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಯತಿ. ಇಂತಹ ಆಶ್ರಮಗಳಿಂದ ವಿವರ್ಜಿತನು. ಆದರೆ ಅವತಾರಗಳಲ್ಲಿ ಸನತ್ಕುಮಾರನಾಗಿ, ವಾಮನನಾಗಿ ಬ್ರಹ್ಮಚರ್ಯಾಶ್ರಮಿಯಾಗಿದ್ದಾನೆ. ರಾಮಕೃಷ್ಣಾವತಾರಗಳಲ್ಲಿ ಗೃಹಸ್ಥಧರ, ಕಪಿಲ, ವೃಷಭ, ವೇದವ್ಯಾಸನಾಗಿ ಯತ್ಯಾಶ್ರಮ. ಮೂಲತಃ ಶ್ರೀ ಪರಮಾತ್ಮನು ವರ್ಣ ಆಶ್ರಮ ವಿವರ್ಜಿತನು.
ಸರ್ವವರ್ಣ ಪ್ರತಿಪಾದ್ಯನು. ಸಕಲ ವರ್ಣಗಳು ಅಂದರೆ ಅಕ್ಷರಗಳು ಶ್ರೀ ಪರಮಾತ್ಮನನ್ನೇ ಮುಖ್ಯ ವಸ್ತುವನ್ನಾಗಿ ಪ್ರತಿಪಾದಿಸುವವು. ಇದರಿಂದ ಅರ್ಣ ಸಂಪ್ರತಿಪಾದ್ಯನು. ಅರ್ಣ ವರ್ಣಗಳು ಅಕ್ಷರಗಳು ಸಂಪ್ರತಿಪಾದ್ಯ ಮುಖ್ಯ ಪ್ರತಿಪಾದ್ಯ ವಸ್ತು ಅವನೇ ಸಾರನು. ವಾಯುದೇವರ ಹೆಗಲಿನ ಮೇಲೆ ಸಂಚರಿಸುತ್ತಿರುವವನು. ಇದರಿಂದ ವಾಯುವಾಹನನು. ವರದೋ ವಾಯುವಾಹನ ಎಂಬುದು ವಿಷ್ಣು ಸಹಸ್ರನಾಮ ಪ್ರಮಾಣ. ಸುಪರ್ಣನೆಂದರೆ ಚಿನ್ನದ ಬಣ್ಣದಂತಿರುವ ರೆಕ್ಕೆಗಳುಳ್ಳ ಗರುಡ ದೇವರು. ಗರುಡ ವಾಹನನಾದನಿಂದ ಸುಪರ್ಣ ವರವಾಹನನು. ಇದರಿಂದ ವಾಯು ಸುಪರ್ಣ ವರವಾಹನನು. ಅತ್ಯಂತ ಮಂಗಳಕರವಾದ ಅವಯವ ವಿಶಿಷ್ಟವಾದ ದೇಹಗಳುಳ್ಳವನು. ಸುಂದರಕ್ಕೆ ಸುಂದರನು. ಸೌಂದರ್ಯ ಸಾರನು. ಇದರಿಂದ ಚಾರುತರನು. ಚಾರು ಸುಂದರ ಸಾಕ್ಷಾತ್ ಮನ್ಮಥ. ಭಾಗವತ ವಾಕ್ಯವಿದು. ಅತ್ಯಂತ ಸೌಂದರ್ಯವತಿಯಾದ ಲಕ್ಷ್ಮೀದೇವಿಯರಿಗಿಂತಲೂ ಮನೋಹರನು. ತನ್ನಲ್ಲಿಯೇ ತಾನು ರಮಿಸುವವನು. ಸ್ವಕ್ರೀಡಾ ವಿಶಿಷ್ಟನು. ಸ್ವರಮಣನಾದ್ದರಿಂದ ಸ್ವರತನು ರೂಪದಲ್ಲಿ ಭೂನಾಮಕಳಾಗಿಯೂ ಮತ್ತು ಸುತ್ತಲೂ ವ್ಯಾಪಿಸಿರುವ ಅಂಧಕಾರ ರೂಪದಲ್ಲಿ ದುರ್ಗಾ ನಾಮಕಳಾಗಿ ಶ್ರೀ ಪರಮಾತ್ಮನನ್ನು ಸೇವಿಸುತ್ತಿರುವವಳು. ಆಲದೆಲೆಯ ಮೇಲೆ ಪ್ರಳಯೋದಕದಲ್ಲಿ ಮಲಗಿರುವ ಶಿಶುರೂಪಿ ಪರಮಾತ್ಮನು ವಟಪತ್ರ ಶಯನನು. ಮಾರ್ಕಾಂಡೇಯ ಮಹಾಮುನಿಗೆ ತನ್ನ ಅತ್ಯಾಶ್ಚರ್ಯಕರವಾದ ಪ್ರಳಯ ಕಾಲದ ರೂಪವನ್ನು ತೋರಿಸಿದವನು. ಅತ್ಯಂತ ಆಶ್ಚರ್ಯಕರನು. ಅವನ ಅವತಾರ ಚರಿತ್ರೆ ಲೀಲಾ ವೈಭವಗಳೆಲ್ಲವೂ ದೋಷರಹಿತವಾದವು. ಇದರಿಂದ ಸಚ್ಚರಿತನು. ಸುಶೀಲ ಚಾರಿತ್ರ್ಯವುಳ್ಳವನು. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ್ದರಿಂದ ಗುಣಭರಿತನು ಎಂದಿದ್ದಾರೆ ಅಪರೋಕ್ಷೀಕೃತ ಶ್ರೀಶರಾದ ಶ್ರೀ ಜಗನ್ನಾಥ ದಾಸವರೇಣ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.